ಕೂಡ ನನ್ನ ಈ ಕೈಲಾಸದ ಉಜ್ವಲಗದಲ್ಲಿ ಇರಿಸಿಕೊಂಡು ಆನಂದ ಪಡುತ್ತಿರುವಂತಹ ಸಂದರ್ಭ ಒಮ್ಮಿಂದೊಮ್ಮೆಗೆ ನಾರದ ಮಹರ್ಷಿಗಳ ಆಗಮನವಾಯಿತು. ತ್ರಿಲೋಕ ಸಂಚಾರಿಗಳು ಬ್ರಹ್ಮ ಮಾನಸ ಪುತ್ರರೂ ಆಗಿದ್ದಾರೆ ಅವರ ಬಂದಂತಹ ಕಾರ್ಯವನ್ನು ಕೇಳಿದಾಗ ಮನಸ್ಸಿನಲ್ಲಿ ಒಂದು ತರದಾದಂತಹ ಬೇಸರ ಆವರಿಸಿತು. ಯಾಕೆ ಗೊತ್ತೇ? ಭೂಮಿ ಕರ್ಮಭೂಮಿ, ಆ ಕರ್ಮಭೂಮಿಯಲ್ಲಿ ಸರ್ವ ಕಾಲವೂ ಕೂಡ ಧರ್ಮವೇ ಇರಬೇಕೆಂಬ ಹಾಗೆ ಬಯಸುವವರು ನಾವು. 3 ಲೋಕಗಳಲ್ಲಿ ಮಧ್ಯಲೋಕವೆಂಬುದು ಕಟಿಭಾಗವೆಂದು ಹೇಳುತ್ತಾರೆ ವಿಶ್ವವಿರಾಟ್ ಪುರುಷನಿಗೆ. ಅಂತಹ ಭೂಲೋಕದಲ್ಲಿ ಅಧರ್ಮ ಹೆಚ್ಚುತ್ತಾ ಇದೆ ಎಂಬಂತಹ ಮಾತನ್ನು ಅವರು ಹೇಳಿದರಲ್ಲ, ಅದರ ಬಗ್ಗೆ ಜಿಜ್ಞಾಸೆಯನ್ನು ಹೊಂದಿದವರೇ ನಾವಾಗಿದ್ದೇವೆ. ಆದರೆ ವರ್ತಮಾನ ಕಾಲದಲ್ಲಿ ವರ್ಣಾಶ್ರಮ ಪದ್ಧತಿ ಹೇಗೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬಂತಹ ವರ್ಣ ಪದ್ಧತಿ ಇವೆಲ್ಲವನ್ನೂ ಕೂಡ ಭೂಮಿಯ ಆಗುಹೋಗುಗಳನ್ನು ನಡೆಸುವುದಕ್ಕಾಗಿ ಮಾಡಿದ್ದವರು. ಆದರೆ ವರ್ತಮಾನ ಕಾಲದಲ್ಲಿ ಮೇಲ್ವರ್ಗದವರು ಕೆಳವರ್ಗದವರ ಮೇಲೆ ದಬ್ಬಾಳಿಕೆ ನಡೆಸುತ್ತಾ ಇದ್ದಾರೆ, ದೌರ್ಜನ್ಯವೆಸಗುತ್ತಾ ಇದ್ದಾರೆ ಎಂಬಂತಹ ಮಾತನ್ನು ಅವರು ಹೇಳುತ್ತಾ ಇದ್ದಾರೆ. ಹಾಗಾದರೆ ಮೇಲ್ವರ್ಗದವರ ದಬ್ಬಾಳಿಕೆಯನ್ನು ಕೊನೆಗೊಳಿಸಬೇಕಾದರೆ ನಾವೇನು ಮಾಡಬೇಕು? ಈ ಹಿಂದೆ ಅದೆಷ್ಟೋ ಬಾರಿ ಅವತಾರವನ್ನೆತ್ತಿ ಭೂಲೋಕಕ್ಕೆ ತೆರಳಿದವರು ನಾವು. ಈ ಹೊತ್ತಿನಲ್ಲಿಯೂ ಕೂಡ ಪಂಚಮ ವರ್ಣದಲ್ಲಿ ಜನಿಸಿ ಭೂಲೋಕದಲ್ಲಿ ಮೆರೆ ಇದ್ದು ಧರ್ಮವನ್ನು ಎತ್ತಿ ಹಿಡಿಯಬೇಕೆಂಬಂತಹ ಭಾವನೆ ನನ್ನ ಮನಸ್ಸಿನಲ್ಲಿ ಇರಿಸುತ್ತೇವೆ. ಹಾಗಾಗಿ ತೆರಳೋಣವೆಂದು ನಾನು ಆಲೋಚಿಸುತ್ತಾ ಇರುವಾಗ ದೇವಿ ನಿನ್ನ ಮುಖವನ್ನೊಮ್ಮೆ ಅವಲೋಕಿಸಿದೆ ಎಂದಾದರೆ ನಿನ್ನ ಮನಸ್ಸಿನಲ್ಲಿಯೂ ಯಾವುದೋ ಒಂದು ಭಾವ ಇದೆ ಎಂಬುದನ್ನು ಅರ್ಥವಿಸಿಕೊಂಡಿದ್ದೇನೆ. ಹಾಗಾದರೆ ಅದೇನೆಂದು ನನ್ನಲ್ಲಿ ಹೇಳಬಾರದೆ?